ಮೋದಿ 3.0 ಸರ್ಕಾರದಲ್ಲಿ ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ? ಎನ್ಡಿಎ ಸಂಪುಟದಲ್ಲಿ ರಾಜ್ಯಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ? ಜಾತಿ ಸಮೀಕರಣದಲ್ಲಿ ಯಾರಿಗೆ ಮಂತ್ರಿ ಲಕ್ ಒದಗಿ ಬರುತ್ತೆ? ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ ರಾಜ್ಯದ 7 ಸಂಸದರು. ಎನ್ಡಿಎ ಸಂಪುಟದಲ್ಲಿ ರಾಜ್ಯಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ? ಜಾತಿ ಸಮೀಕರಣದಲ್ಲಿ ಯಾರ್ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಮಂತ್ರಿಗಿರಿ ರೇಸ್ನಲ್ಲಿ ರಾಜ್ಯದ 7 ಸಂಸದರಿದ್ದಾರೆ. ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ, ಶೆಟ್ಟರ್, ಜಿಗಜಿಣಗಿ, ಕಾರಜೋಳ, ಪಿಸಿ ಮೋಹನ್, ಕೋಟಾ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಈಗ ರೇಸ್ನಲ್ಲಿದ್ದಾರೆ. ಆದ್ರೆ ಯಾರಿಗೆ ಸ್ಥಾನ ಸಿಗತ್ತೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ರಾಜ್ಯದ ಮಟ್ಟಿಗೆ ಯಾವ ರೀತಿ ಲೆಕ್ಕಾಚಾರ ನಡೀತಾ ಇದೆ? ರೇಸ್ನಲ್ಲೇನೋ 7 ಜನ ಸಂಸದರಿದ್ದಾರೆ, ಆದ್ರೆ ಈಗ ಜಾತಿ ಲೆಕ್ಕಾಚಾರದಲ್ಲಾಗಿರ್ಬೋದು ಅಥವಾ ಯಾವ ಒಂದು ಮಾನದಂಡದಲ್ಲಿ ರಾಜ್ಯದಲ್ಲಿ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ? ಶ್ವೇತಾ, ಕಳೆದ ಬಾರಿ ಸಚಿವ ಸಂಪುಟದಲ್ಲಿ 5 ಸ್ಥಾನಗಳು ಕರ್ನಾಟಕಕ್ಕಿದ್ದು. ಅಂದರೆ ರಾಜ್ಯಸಭೆಯ ರಾಜೀವ್ ಚಂದ್ರಶೇಖರ್, ನಿರ್ಮಲಾ ಸೀತಾರಾಮನ್ ಸೇರಿದ ಹಾಗೆ 5 ಜನ ಸಚಿವರುಗಳು ಕರ್ನಾಟಕದಿಂದ ಪ್ರತಿನಿಧಿಸತಕ್ಕಂಥ ಒಂದು ಅವಕಾಶ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ಮೈತ್ರಿಕೂಟದ ಸರ್ಕಾರ ಆಗಿರುವಂಥ ಕಾರಣಕ್ಕೆ ಕರ್ನಾಟಕದಂಥ ಪ್ರಮುಖ ರಾಜ್ಯಗಳಿಗೆ ಹೆಚ್ಚು ಸ್ಥಾನಗಳು ಸಿಗುವುದರ ಬಗ್ಗೆ ಅನುಮಾನಗಳಿದೆ. ಆದರೂ ಕೂಡ ಪ್ರಭಾವಿ ನಾಯಕರುಗಳಿಗೆ ಮತ್ತು ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಹಿರಿಯ ನಾಯಕರೊಬ್ಬರಿಗೆ ಅವಕಾಶಗಳು ಸಿಗ್ತಕ್ಕಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸಚಿವ ಸಂಪುಟಕ್ಕೆ ಬರ್ತಾರಾ? ಜಗದೀಶ್ ಶೆಟ್ಟರ್ಗೆ ಅವಕಾಶ ಸಿಗತ್ತಾ? ಪ್ರಹ್ಲಾದ್ ಜೋಶಿ ಅವರನ್ನ ಕಂಟಿನ್ಯೂ ಮಾಡ್ತಾರಾ? ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕವನ್ನು ಪ್ರತಿನಿಧಿಸ್ತಾರಾ? ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಇದೆ. ಹಾಗಾಗಿ ಕರ್ನಾಟಕ ಈ ಬಾರಿ ಎಷ್ಟು ಸಚಿವ ಸ್ಥಾನಗಳು ಸಿಗತ್ತೆ ಅನ್ನುವಂಥ ಚರ್ಚೆಗಳು ಜೋರಾಗಿದೆ. ಕನಿಷ್ಠ 2+1 ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನಗಳು ಕರ್ನಾಟಕಕ್ಕೆ ಲಭ್ಯ ಆಗಬಹುದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಲಿಂಗಾಯತ ಸಮೀಕರಣದಲ್ಲಿ ಮತ್ತು ದಲಿತ ಹಿಂದುಳಿದ ಕೋಟಾದಲ್ಲೂ ಕೂಡ ಸಹಜವಾಗಿ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಜೋರಾಗಿದೆ. ಆದರೆ ಕೇಂದ್ರ ನಾಯಕತ್ವ ಯಾರನ್ನು ಪರಿಗಣಿಸುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಈ ಬಾರಿ ಪಿಸಿ ಮೋಹನ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಗೋವಿಂದ ಕಾರಜೋಳ್, ರಮೇಶ್ ಜಿಗಜಿಣಗಿ ಅಂತಕ್ಕಂಥವ್ರ ಹೆಸರು ಕೂಡ ಪ್ರಮುಖವಾಗಿ ಕೇಳಿಬಂದಿರುವಂಥ ಕಾರಣಕ್ಕಾಗಿ ದಲಿತ ಮತ್ತು ಹಿಂದುಳಿದ ಕೋಟಾದ ಬಗ್ಗೆ, ಆ ಸಮೀಕರಣದ ಬಗ್ಗೆ ಸಹಜವಾಗಿರ್ತಕ್ಕಂಥ ಚರ್ಚೆ ದೇಶದಲ್ಲಿ ಜೋರಾಗಿರುವಂಥ ಕಾರಣಕ್ಕಾಗಿ ಇವರಿಗೆ ಅವಕಾಶಗಳು ಲಭ್ಯ ಆಗತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿ ಸೋಮಣ್ಣ ಮಾತ್ರ ಗೆದ್ದಿರುವಂಥ ಕಾರಣಕ್ಕೆ ಅವರ ಹೆಸರು ಕೂಡ ಪ್ರಮುಖವಾಗಿ ಚರ್ಚೆಯಲ್ಲಿದೆ. ಹಾಗಾಗಿ ಅಂತಿಮವಾಗಿ ಸಂಜೆ ಹೊತ್ತಿಗೆ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.